ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ನಲ್ವ, ಟ್ರಿಪ್ ಹೋಗಿದ್ವಿ 4 ಡೇಸ್ ಅಂತ ಅಂದ್ಬಿಟ್ಟು, ಅದ್ರ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ, ಅಂದರೆ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಫಸ್ಟ್ ಡೇ ನಾವು ಚಿಕ್ಕಮಂಗ್ಳೂರು ಟ್ರಿಪ್ ಹೊಡೆದಿದ್ದು ಡೇ ಫುಲ್ಲು. ಹಾಗೆ ನೆಕ್ಸ್ಟ್ ಡೇ ನಾವು ಪ್ಲ್ಯಾನ್ ಮಾಡಿದ್ದೆ ಶೃಂಗೇರಿ ಹಾಗೆ ಧರ್ಮಸ್ಥಳ. ಹಾಗಾಗಿ ಇವತ್ತು ನಾವು ಶೃಂಗೇರಿ ಮತ್ತು ಧರ್ಮಸ್ಥಳಕ್ಕೆ ಹೋಗಿದ್ವಿ. ಹೇಗಿತ್ತು ಇವತ್ತಿನ ಡೇ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊತೀನಿ. ಹಾಗೆ ನಾವು ಶೃಂಗೇರಿಗೆ ಹೋಗಿದ್ದು ಬಂದುಬಿಟ್ಟು ನನ್ನ ಮಗಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು, ಯಾಕೆಂದರೆ ಈ ಇಯರ್ ನಾವು ಅವಳಿಗೆ ಸ್ಕೂಲ್ಗೆ ಜಾಯಿನ್ ಮಾಡಿಸ್ಬೇಕು. ಅದಕ್ಕಿಂತ ಮುಂಚೆ ಮಗುಗೆ ಫಸ್ಟ್ ಅಕ್ಷರಾಭ್ಯಾಸ ಮಾಡಿಸಿ ನಂತರ ನಾವು ಸ್ಕೂಲ್ಗೆ ಜಾಯಿನ್ ಮಾಡಿಸೋ ಅಂಥದ್ದು. ನನ್ನ ಮಗನಿಗೂ ಕೂಡ ಹಾಗೆ ನಾವು ಮಾಡಿದ್ದು. ಹಾಗಾಗಿ ಅವಳಿಗೆ ಇವಾಗ ಮಾಡಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಡೈರೆಕ್ಟ್ ರೂಮಲ್ಲೆಲ್ಲ ರೆಡಿಯಾಗಿ ಇವಾಗ ದೇವಸ್ಥಾನ ಹತ್ರಕ್ಕೆ ಬಂದಿದ್ದೀವಿ. ಫಸ್ಟು ಅಕ್ಷರಾಭ್ಯಾಸ ಮಾಡಿಸ್ಬೇಡ ಅಂತ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಒಂದು ಬ್ಯಾಚ್ ಫುಲ್ ಆಗಿತ್ತು, ಯಾಕೆಂದರೆ ಬ್ಯಾಚ್ ವೈಸ್ ಇಲ್ಲಿ ಕೂರಿಸ್ತಾರೆ. ಈ ರೀತಿ ಹಾಲ್ ಇರುತ್ತೆ, ಹಾಲಲ್ಲಿ ಪ್ರತಿಯೊಬ್ಬರು ಬಂದಿರ್ತಾರೆ. ಇಲ್ಲಿ ನೋಡ್ತಿರೋದು ಮಗು ಜೊತೆಗೆ ತಂದೆ ತಾಯಿ. ಈ ಅಕ್ಷರಾಭ್ಯಾಸ ಯಾರಿಗೆ ಮಾಡಿಸೋಲ್ಲ, ಆ ಮಗುನು ಮತ್ತು ತಂದೆ ತಾಯಿ ಇರಬೇಕಾಗುತ್ತೆ, ಕುತ್ಕೋಬೇಕಾಗುತ್ತೆ ಅಲ್ಲಿ. ಬ್ಯಾಚ್ ಎಲ್ಲ ಹಾಲಲ್ಲಿ ಒಂದೇ ಫಿಲ್ ಆದಮೇಲೆ ಒಟ್ಟಿಗೆ ನಮಗೆ ಒಂದು ಮಂತ್ರನ ಹೇಳಿ ಬರೆಸ್ತಾರೆ. 500 ರೂಪಾಯಿ ಟಿಕೆಟ್ ತೊಗೋಬೇಕು. ಅದಕ್ಕಿಂತ ಮುಂಚೆ ನಾವು ಹೊರಗಡೆನೇ 500 ರೂಪಾಯಿ ಟಿಕೆಟ್ ತೊಗೊಬರ್ಬೇಕು ಅಕ್ಷರಾಭ್ಯಾಸಕ್ಕೆ. ಅದ್ರ ಜೊತೆಗೆ ಚಾಕ್ ಪೀಸು ಮತ್ತು ಸ್ಲೇಟ್ನ ಕೊಡ್ತಾರೆ. ಹಾಗೆ ಇಲ್ಲಿ ಬಂದಾಗ ಟಿಕೆಟ್ ಇರುತ್ತಲ್ವ ನಮಗೆ, ಹಾಗೆ ತಟ್ಟೆ ಮತ್ತು ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕಿ ಕೊಡ್ತಾರೆ. ಇಷ್ಟು ಅದ್ರ ಜೊತೆಗೆ ಚಿಕ್ಕದು ಇದು ಕೊಡ್ತಾರೆ, ಅರ್ಶಿನ ಕೊಂಬು. ಅದರಲ್ಲೇ ನಾವು ಫಸ್ಟು ಆ ಮಂತ್ರ ಏನು ಹೇಳ್ತಾರಲ್ವ, ಇಲ್ಲಿ ನೋಡ್ತಾ ಬೋರ್ಡ್ ಮೇಲೆ ಏನು ಕಾಣಿಸಿದಲ್ವ, ಇಷ್ಟು ಮಂತ್ರನೂ ಕೂಡ ನಾವು ಅದ್ರ ಮೇಲೆ ಬರಿಬೇಕಾಗುತ್ತೆ ಅಕ್ಕಿಯಲ್ಲಿ. ತಾಯಿ ಫಸ್ಟು ಕೂರಿಸ್ಕೊಳ್ಳಿ ಅಂತ ಹೇಳ್ತಾರೆ ತೊಡೆ ಮೇಲೆ. ತಾಯಿ ಮೊದಲು ಕೂರಿಸ್ಕೊಂಡು ಆ ತಟ್ಟೆ ಅಕ್ಕಿ ಏನು ಕೊಟ್ಟಿರ್ತಾರಲ್ವ ಅದ್ರ ಮೇಲೆ ಅದು ಬರಿಬೇಕು ಅಕ್ಕಿಯಲ್ಲಿ. ಅದನ್ನು ಫಸ್ಟು ಬರೆದ ನಂತರ ನೆಕ್ಸ್ಟ್ ತಂದೆ ಕೂರಿಸ್ಕೊಂಡು ಸ್ಲೇಟಲ್ಲಿ ಸೇಮ್ ನಾನು ಏನು ಬರ್ತಿದ್ನಲ್ಲ ಬೋರ್ಡ್ ಮೇಲೆ ಏನಿತ್ತಲ್ಲ ಅಷ್ಟು ಕೂಡ ಮಂತ್ರನೂ ಕೂಡ ಇಲ್ಲಿ ಸ್ಲೇಟಲ್ಲೂ ಕೂಡ 4 ಬರೆದು ಬರಬೇಕು. ಆಮೇಲೆ ನಂತರ ಇಷ್ಟೇ ಅವರೊಂದಿಷ್ಟು ಮಂತ್ರ ಹೇಳ್ಕೊಡ್ತಾರೆ, ಅದನ್ನು ಹೇಳ್ಬಿಟ್ಟು ಅಕ್ಷರಾಭ್ಯಾಸ ಮಾಡಿಸ್ಕೊಂಡು ಬರೋ ಅಂಥದ್ದು. ಯೂಶ್ವಲಿ ಗೊತ್ತಿರುತ್ತೆ ಅನ್ಕೊತೀನಿ, ಕೆಲವ್ರಿಗೆ ಗೊತ್ತಿಲ್ಲದ್ರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಅನಿಸುತ್ತೆ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಆಚೆ ಬರ್ತಾನೆ ಆನೆ ಇರುತ್ತೆ, 2 ಆನೆ ನಿಂತಿರುತ್ತೆ. ಎಲ್ಲರೂ ಕೂಡ ಅದಕ್ಕೆ ದುಡ್ಡು ಕೊಟ್ಟು ಆಶೀರ್ವಾದ ಮಾಡಿಸ್ಕೊತಾ ಇರ್ತಾರೆ. ನಾವು ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟ್ ಹೋದ್ವಿ. ತುಂಬ ಜನ ತುಂಬ್ಕೊಂಬಿಟ್ಟಿದ್ರು, ಯಾಕೆಂದರೆ ಎಲ್ಲರೂ ಕೂಡ ಅಟ್ ಎ ಟೈಮ್ ಹೊರಗಡೆ ಬಂದ್ವಲ್ಲ. ಆಗಿ ನೆಕ್ಸ್ಟ್ ಮತ್ತೆ ಇನ್ನೊಂದು ಸಲ ಹೋಗಿ ಮತ್ತೆ ಇನ್ನೊಂದು ನೆಮ್ಮದಿಯಾಗಿ ಯಾರೂ ಇರಲಿಲ್ಲ, ಒಬ್ಬರು ಕೂಡ ಇರಲಿಲ್ಲ. ನಾವು ಹೋಗಿ ಆಶೀರ್ವಾದ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ನನ್ನ ಮಗಳಂತೂ ಧೈರ್ಯವಾಗಿ ಹೋದ್ಲು ಮತ್ತು ಭಯ ಬಿದ್ದುಬಿಟ್ಲು. ನನ್ನ ಮಗ ಅಂತೂ ಬರಲೇ ಇಲ್ಲ ಹತ್ರಕ್ಕೆ. ಅಲ್ಲೆಲ್ಲ ಮುಗಿಸ್ಕೊಂಡು ಹಾಗೆ ಇನ್ನು ಅಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ತುಂಬಾ ಚೆನ್ನಾಗಿರುತ್ತೆ ಶೃಂಗೇರಿ, ಒಂಥರ ಪೀಸ್ಫುಲ್ಲಾಗಿ. ಹಾಗಾಗಿ ತುಂಬಾ ಇಷ್ಟ ನನಗೆ. ಹಾಗೆ ನಾವು ವೀಕ್ ಡೇಸಲ್ಲಿ ಬಂದಿದ್ದರಿಂದ ಅಂತೂ ನಮ್ಗೊಂಥರ ಕಾಮಾಗಿತ್ತು ಅಂತಲೇ ಹೇಳ್ಬೋದು. ಎವ್ರಿ ಟೈಮ್ ನಾವು ವೀಕೆಂಡ್ಸಲ್ಲೇ ಬರ್ತಾಯಿದ್ದು. ಫಸ್ಟ್ ಟೈಮ್ ವೀಕ್ ಡೇಲಿ ಬಂದುಬಿಟ್ಟು ನಮಗೆ ಎಲ್ಲ ದೇವಸ್ಥಾನದಲ್ಲೂ ಕೂಡ ತುಂಬ ಕಾಮಾಗಿತ್ತು. ಅಷ್ಟು ರಶ್ಶು ಗಿಜಿ ಬಿಜಿ ಅಂತ ಅನ್ನಿಸ್ಲಿಲ್ಲ. ಎಲ್ಲ ಕೂಡ ಬೇಗ ಆಗೋಯ್ತು ಅಂತಲೇ ಹೇಳ್ಬೋದು. ನಾವು ಬಂದಿದ್ದ ದಿನ ಬಂದುಬಿಟ್ಟು ಶುಕ್ರವಾರ ತುಂಬಾ ಒಳ್ಳೆ ದಿನ. ಸರಸ್ವತಿ ಪೂಜೆ ಮಾಡಿಸೋದಾಗಿರ್ಬೋದು ಮತ್ತು ಹಾಗೆ ಅಕ್ಷರಾಭ್ಯಾಸ ಎಲ್ಲ ತುಂಬ ಒಳ್ಳೆ ದಿನ ಮಾಡಿಸ್ಕೊಂಡು ಹೋದ್ವಿ ಅಂತ ನನಗೆ ಅನಿಸ್ತು. ಶುಕ್ರವಾರ ಬಂದಿದ್ದು ಅಷ್ಟೊಂದು ಜನ ಏನಿರಲಿಲ್ಲ. ಆ್ಯಕ್ಚುಲಿ ಶನಿವಾರ ಬಂದವರು ತುಂಬಾ ಹೆವಿಯಾಗಿರ್ತಾರೆ ಜನ ಅಂತಲೇ ಹೇಳ್ಬೋದು. ಓಕೆ, ಅಲ್ಲೆಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿಂದ ಇಲ್ಲಂತೂ ಮಿಸ್ ಮಾಡೋದೇ ಇಲ್ಲ ಯಾರು ಕೂಡ. ಫಿಶ್ಗಳಂತೂ ತುಂಬಾ ಚೆನ್ನಾಗಿದ್ದಾವೆ. ಇಲ್ಲಿಗೆ ಬಂದವರೆಲ್ಲ ಕೂಡ ಕೈಯಲ್ಲಿ ಬುರ್ಗು ಮತ್ತು ಬಿಸ್ಕೆಟ್ ಎಲ್ಲ ತಂದಿರ್ತಾರೆ. ಅವು ಎಷ್ಟು ಚೆನ್ನಾಗಿ ತಿಂತಿರ್ತಾರೆ ಅಂದರೆ ಹಾಕಿದ ತಕ್ಷಣ ನಾವು ಅದನ್ನು ನೋಡಿಕೊಂಡೇ ಇದ್ಬಿಟ್ಟಿದ್ವಿ ಒಂದಷ್ಟೊತ್ತು. ಮಕ್ಕಳಂತೂ ನೋಡ್ತಾನೇ ಇದ್ದರು, ತುಂಬಾ ಖುಷಿಪಟ್ಟರು. ಹಾಗೆ ಅಲ್ಲಿಂದ ಮತ್ತು ನಮಗೆ ಪ್ರಸಾದ ಇಲ್ಲಿ ಕೊಡ್ತಾರೆ, ಯಾಕೆಂದರೆ ಟಿಕೆಟ್ ತೊಗೊಂಡಿರ್ತೀವಲ್ವ 500 ರೂಪಾಯಿದು. ಆ ಟಿಕೆಟ್ ಇಲ್ಲಿ ಕೊಟ್ಟರೆ ನಮ್ಗೆ ಸ್ವಲ್ಪ ಪ್ರಸಾದ ಕೂಡ ಇಲ್ಲಿ ಸಿಗುತ್ತೆ. ಕೌಂಟ್ರ್ ಹತ್ರ ಹೋಗಿ ತೊಗೋಬೇಕಾಗುತ್ತೆ. ಎಲ್ಲ ಆಯಿತು, ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ರೂಮ್ಗೆ ಬಂದ್ವಿ. ಯಾಕೆಂದರೆ ನಾವು ಇಲ್ಲಿಂದ ಮತ್ತೆ ಧರ್ಮಸ್ಥಳಕ್ಕೆ ಹೊರಡಬೇಕಲ್ವ. ಹಾಗಾಗಿ ಅಲ್ಲಿಂದ ಮುಗಿಸ್ಕೊಂಡು ಡೈರೆಕ್ಟ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ, ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು. ಯಾಕೆಂದರೆ ನಾವು ಧರ್ಮಸ್ಥಳ ದರ್ಶನ ಮಾಡಿಕೊಂಡು ಮತ್ತು ಅಲ್ಲಿಂದ ಕುಕ್ಕೆ ಹೋಗಿ ನಾವು ಸ್ಟೇ ಆಗಬೇಕಾಗಿತ್ತು ನೈಟು. ಎಲ್ಲ ಪ್ರೀ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಇವತ್ತು ಈ ಜಾಗಕ್ಕೆ ಹೋಗಬೇಕು, ನಾಳೆ ಈ ಜಾಗ ಎಲ್ಲ ಪ್ಲ್ಯಾನ್ ಆಗಿರೋದ್ರಿಂದ ನಮಗೆ ಎಲ್ಲ ಪ್ಲ್ಯಾನು ಕೂಡ ನಮಗೆ ಕರೆಕ್ಟಾಗಿ ಆಯಿತು. ನಮ್ಮ ಪ್ಲ್ಯಾನ್ ಮಾಡಿರೋದ್ರಿಂದ ಕರೆಕ್ಟಾಗಿ ನಾವು ಎಲ್ಲ ಜಾಗಕ್ಕೂ ಕೂಡ ಕವರ್ ಮಾಡಿದ್ವಿ, ಎಲ್ಲ ಜಾಗಕ್ಕೆ ಹೋಗಿ ಕವರ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಫಸ್ಟ್ ಡೇ ಚಿಕ್ಕಮಂಗ್ಳೂರು, ಸೆಕೆಂಡ್ ಡೇ ಶೃಂಗೇರಿ ಮತ್ತು ಧರ್ಮಸ್ಥಳ, ಅಲ್ಲಿಂದ ನಾವು ಕುಕ್ಕೆಗೆ ಬಂದು ಸ್ಟೇ ಆಗಬೇಕಾಗಿತ್ತು ನೈಟು. ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದ ಪ್ಲ್ಯಾನ್ ಪ್ರಕಾರನೇ ಕೂಡ ಎಲ್ಲ ಆಯಿತು. ಹಾಗೆ ಆನ್ ದಿ ವೇ ಹೋಗ್ತಾ ಅಂತೂ ಸೀನರಿ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಧರ್ಮಸ್ಥಳ ಕಡೆ ಬಂದರೆ ಅಂತೂ ನಮಗೆ ಘಾಟ್ ಸೆಕ್ಷನ್ ಆಗಿರ್ಬೋದು, ಎಲ್ಲ ಕಡೆ ಸೀನರಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕಂತೂ. ನೈಟ್ ಬಂದರೆ ಅಂತೂ ಇದೆಲ್ಲ ನೋಡೋದಕ್ಕಾಗಲ್ಲ, ಬಟ್ ಡೇ ಟೈಮ್ ಅಂತೂ ತುಂಬ ಚೆನ್ನಾಗಿ ನೋಡ್ಕೋಬೋದು. ಹಾಗೆ ಅಲ್ಲಿಂದ ಬಂದ್ವಿ ನೋಡಿ, ಇಲ್ಲಿ ಎಂಟರ್ ಆಗ್ತಾಯಿದ್ವಿ. ನಾವು ಬರೋಷ್ಟರಲ್ಲಿ ಸಂಜೆ 4 ಗಂಟೆ ಆಗಿರ್ಬೋದು ಅಂತ ಅಂದ್ಕೊತೀನಿ. ನಾವು ಶೃಂಗೇರಿ ಬಿಟ್ಟು
ಇಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ನಾವು ರೀಚ್ ಆಗೋ ಅಷ್ಟರಲ್ಲಿ 4:30 ಆಗಿರಬೇಕು ಅಂತ ಅಂದ್ಕೊತೀನಿ. ರೀಚ್ ಆದ್ವಿ. ಇಲ್ಲಿ ಬಂದು ಬೇಗನೆ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಮೊದಲು ದರ್ಶನಕ್ಕೆ ಹೊರಟ್ವಿ. ಇಲ್ಲಿ ಕೂಡ ಅಷ್ಟೇ ತುಂಬಾ ಕಮ್ಮಿ ಜನ ಇದ್ದರು. ಯಾವುದೇ ರೀತಿ ಸ್ಪೆಷಲ್ ಎಂಟ್ರಿ ಏನು ಕೂಡ ನಾವು ತೊಗೊಂಡಿಲ್ಲ. ಡೈರೆಕ್ಟ್ ಫ್ರೀ ದರ್ಶನಕ್ಕೆ ಹೋದ್ವಿ. ಎವ್ರಿ ಟೈಮ್ ಬಂದಾಗೆಲ್ಲ ಸ್ಪೆಷಲ್ ಎಂಟ್ರಿ ತೊಗೊಂಡೇ ಹೋಗ್ತಾಯಿದ್ದೆ, ಯಾಕೆಂದರೆ ಅಷ್ಟು ಜನ ಇರ್ತಾಯಿದ್ರು. ಬಟ್ ಈ ಸಲ ಕಮ್ಮಿ ಜನ ಇದರಿಂದ ಸ್ಪೆಷಲ್ ಎಂಟ್ರಿನೂ ಕೂಡ ತೊಗೊಂಡಿಲ್ಲ. ನಾವು ಡೈರೆಕ್ಟ್ ಫ್ರೀ ದರ್ಶನಕ್ಕೆ ಹೋಗಿ ಬೇಗನೆ ಒಂದು 1/2 ಅವರ್ ಎಲ್ಲ ದರ್ಶನ ಮುಗೀತು. ತುಂಬ ಚೆನ್ನಾಗಾಯಿತು. ಧರ್ಮಸ್ಥಳದ ಕೂಡ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ನಾವು ಕುಕ್ಕೆಗೆ ಹೋಗಬೇಕಾಗಿತ್ತಲ್ವ. ಕುಕ್ಕೆಗೆ ಬಂದು ಇಲ್ಲಿ ಕೂಡ ರೂಮ್ ಮಾಡಿಕೊಂಡು ಇಲ್ಲಿ ಸ್ಟೇ ಆಗಿದ್ವಿ. ಇಲ್ಲಿ ನೋಡ್ತದೆ ಈ ರೂಮ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಇಲ್ಲಿ 2 days ಸ್ಟೇ ಆಗಿದ್ವಿ. ಯಾಕೆಂದರೆ 2 nights ಕೂಡ ನಾವು ಕುಕ್ಕೆಯಲ್ಲೇ ಇದ್ವಿ. ಕೆಲವು ಪೂಜೆಗಳು ಮಾಡಿಸೋದಿತ್ತು. ನಮ್ಮ ಜೊತೆಲಿ ಬಂದಿದ್ದಲ್ಲ ಅವ್ರದ್ದು ಪೂಜೆ ಇತ್ತು. ಹಾಗಾಗಿ ಪೂಜೆ ಮಾಡಿಸ್ಕೊಂಡು 2 days ಇದ್ದು ಹೋಗಬೇಕಾಗಿತ್ತು. ಹಾಗಾಗಿ ನಾವಿಲ್ಲಿ 2 days ಸ್ಟೇ ಆಗಿದ್ವಿ ಕುಕ್ಕೆಯಲ್ಲಿ. ಬಂದು ರೆಸ್ಟ್ ಮಾಡಿದ್ದಷ್ಟೇ ಇಲ್ಲಿ. ಯಾಕೆಂದರೆ ನಾಳೆ ಬೆಳಗ್ಗೆಗೆ ಪೂಜೆ ಇದ್ದಿದ್ದು, ಹಾಗೆ ದರ್ಶನ ಕೂಡ ನಾಳೆ ಬೆಳಗ್ಗೆ ಮಾಡಬೇಕಾಗಿತ್ತು. ನಾವು ದೇವಸ್ಥಾನಕ್ಕೇನು ಹೋಗಲಿಲ್ಲ, ಜಸ್ಟ್ ಧರ್ಮಸ್ಥಳದಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಬಂದು ಸ್ಟೇ ಆಗಿದ್ದಷ್ಟೇ ರೂಮಲ್ಲಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಪೂಜೆ ಇತ್ತಲ್ಲ ಅವ್ರ ಪೂಜೆಗೆ ಹೋದ್ರು. ನಾವು ದರ್ಶನ ಮಾಡ್ಕೊಂಡು, ನಮ್ಮದೇನು ಪೂಜೆ ಇರಲಿಲ್ಲ, ನಮ್ಮ ಜೊತೆಗೆ ಬಂದಿರೋದು ಮಾತ್ರ ಪೂಜೆ ಇದ್ದಿದ್ದು. ಅವ್ರ ಪೂಜೆಗೆ ಹೋದ್ರು. ಮತ್ತು ನಾವು ದರ್ಶನ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ನಾವು ಕೂಡ ಬೆಳಗ್ಗೆ ಬೇಗ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿಂದ ಎಲ್ಲರದು ಆಯಿತು ಪೂಜೆ ದರ್ಶನ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಊಟನೂ ಕೂಡ ಅಲ್ಲೇ ಕುಕ್ಕೆಯಲ್ಲೇ ಮುಗಿಸ್ಕೊಂಡ್ವಿ. ಇಲ್ಲಿ ಒಳ್ಳೆ ಊಟ ಮುಗಿಸ್ಕೊಂಡು ಅಲ್ಲಿಂದ ನಾವು ರಿಟರ್ನ್ ಬಂದಿದ್ದಾಯಿತು ಅಂತ ಹೇಳ್ಬೋದು. ಅಷ್ಟೇ 4 days ಟೋಟಲ್ ಟ್ರಿಪ್ ಬಂದುಬಿಟ್ಟು ನಾವು 4 days ಪ್ಲ್ಯಾನ್ ಮಾಡಿರೋ ಅಂಥದ್ದು. ನಮ್ಮ ಪ್ಲ್ಯಾನ್ ಪ್ರಕಾರ ಎಲ್ಲ ದೇವಸ್ಥಾನದಲ್ಲೂ ಕೂಡ ಕವರ್ ಮಾಡಿದ್ವಿ ಅಂತ ಹೇಳ್ಬೋದು. ಹಾಗೆ ಅವತ್ತು ಬರಲಿಲ್ಲ ನಾವು, ಇನ್ನು ನೆಕ್ಸ್ಟ್ ಡೇ ಬಂದಿದ್ದು. ಸಾರಿ, ನಾನು ಅವತ್ತೇ ಬಂದ್ವಿ ಅಂತ ಹೇಳ್ತಾ ಇದ್ದೀನಿ. ಅವತ್ತು ಬರಲಿಲ್ಲ, ಯಾಕೆಂದರೆ ನೆಕ್ಸ್ಟ್ ಡೇ ಕೂಡ ಮಾರ್ನಿಂಗ್ ಪೂಜೆ ಇದ್ದಿದ್ದರಿಂದ ಬೆಳಗ್ಗೆ ಪೂಜೆ ಎಲ್ಲ ಮುಗಿದಿತ್ತಲ್ವ. ಇನ್ನು ಮಧ್ಯಾಹ್ನ ಇನ್ಮೇಲೆ ಇನ್ನೇನು ಮಾಡೋದು, ಕೆಲವು ದೇವಸ್ಥಾನಗಳು ಇರುತ್ತಲ್ವ ಇನ್ನೂ ಇಲ್ಲ ಅಂತ ನೋಡಿಕೊಂಡು ನೆಟ್ಟಲ್ಲಿ ಸರ್ಚ್ ಮಾಡಿಕೊಂಡು ಅಲ್ಲೇ ಬೋರ್ಡ್ ಕೂಡ ಹಾಕಿರ್ತಾರಲ್ವ, ಯಾವುದಿದೆ ಅದೆಲ್ಲ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಸುತ್ತಮುತ್ತ ಇರುವಂಥ ದೇವಸ್ಥಾನಗಳು ಕೂಡ ನಾವು ವಿಸಿಟ್ ಮಾಡಿದ್ವಿ ಇಲ್ಲಿ. ಯಾಕಂದರೆ ಇದೆಲ್ಲ ಫಸ್ಟ್ ಟೈಮು. ಎವ್ರಿ ಟೈಮ್ ಕುಕ್ಕೆಗೆ ಬಂದಾಗ ಜಸ್ಟ್ ಕುಕ್ಕೆ ವಿಸಿಟ್ ಮಾಡಿ ದರ್ಶನ ಮಾಡ್ಕೊಂಡು ಅಷ್ಟೇ ಹೋಗಿಬಿಡ್ತಾಯಿದ್ವಿ. ಫಸ್ಟ್ ಟೈಮ್ ನಾವು ಸ್ಟೇ ಆಗಿರೋದ್ರಿಂದ ಕೆಲವು ದೇವಸ್ಥಾನಗಳು ನೋಡೋ ಅವಕಾಶ ಸಿಕ್ತು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ನಮಗೆ ಎಷ್ಟು ಗೊತ್ತೋ ಅಷ್ಟು ಒಂದು 2-3 ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಷ್ಟೇ. ಸಂಜೆವರೆಗೂ ನೋಡಿಕೊಂಡು ಮತ್ತೆ ಅವತ್ತಿನ ಡೇ ಸ್ಟೇ ಆಗಿ ನೆಕ್ಸ್ಟ್ ಡೇ ನಾವು ಚಿಕ್ಕಬಳ್ಳಾಪುರಕ್ಕೆ ವಾಪಸ್ ನಾವು ರಿಟರ್ನ್ ಬಂದಿದ್ದು ಅಂತ ಹೇಳ್ಬೋದು. ಇಷ್ಟು ನಮ್ಮ ಕಂಪ್ಲೀಟ್ ಟ್ರಿಪ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. 4 days ಟ್ರಿಪ್ ಅಂತೂ ಸಖತ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಮಕ್ಕಳಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಇಷ್ಟು ನಮ್ಮ ಟ್ರಿಪ್ ವ್ಲಾಗ್ ಆಗಿತ್ತು. ಫಸ್ಟ್ ಡೇ ವ್ಲಾಗ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಹೋಗಿ ಚೆಕ್ ಮಾಡಿ. ಹಾಗೆ ಸೆಕೆಂಡ್ ಡೇ, ಥರ್ಡ್ ಡೇ, ಫೋರ್ತ್ ಡೇ ಬಂದುಬಿಟ್ಟು ನಾನು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾಕೆಂದರೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನು ಕೂಡ ನಾನು ತೆಗೊಂಡಿರಲಿಲ್ಲ. ಸ್ವಲ್ಪ ಮಾತ್ರ ಹೊರಗಡೆ ಹೋದರೆ ನಾನು ತುಂಬ ಕಮ್ಮಿ ವಿಡಿಯೋ ಮಾಡೋದು. ಹಾಗಾಗಿ ನಾನು ಸ್ವಲ್ಪ ಮಾತ್ರ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಫೈನಲಿ ಟ್ರಿಪ್ ಒಂದು ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಮುಗಿಸ್ಕೊಂಡು ನಾವು ರಿಟರ್ನ್ ಆದ್ವಿ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇದಾಗಿತ್ತು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸಾರಿ, ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ, ಟೈಮ್ ಇರಲಿಲ್ಲ ಹಾಗಾಗಿ. ಓಕೆ, ನೆಕ್ಸ್ಟ್ ಸಿಗೋಣ. ಅಲ್ಲಿವರೆಗೂ ಕಾಯ್ತಾರೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.